ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ನಾನು ಹಿಂದಿನ ವೀಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಶಾಪಿಂಗ್ ಮಾಡಿದ್ದೆ ಅಂತೆಲ್ಲ ತೋರಿಸಿದೆ. ಆ ವಿಡಿಯೋ ಏನಾದರೂ ಮಿಸ್ ಮಾಡಿದೆ ನೋಡಿ. ಮತ್ತು ನಂದು ಹಳೆ ವೀಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಅಲಂಕಾರ ಮಾಡೋದು, ಹೇಗೆ ಸೀರೆ ಉಡ್ಸೋದು ಎಲ್ಲ ತೋರಿಸಿದೆ. ಮತ್ತು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಎಲ್ಲರೂ ಮುಖವಾಡಗಳಿರುತ್ತೆ. ಬೆಳ್ಳಿ ಸಿಲ್ವರ್ ಮುಖವಾಡಗಳನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಸಿಲ್ವರ್ ಮಕೋಡಕ್ಕೆ ನಿಮ್ಮ ಮನೇಲೆ ಸಿಂಪಲ್ಲಾಗಿ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತೀನಿ. ಮಾಮೂಲಿ ನಿಮ್ಮ ಮನೇಲಿರುವಂಥ ಐಲೈನರ್ಗಳನ್ನೇ ಬಳಸ್ಕೊಂಡು, ಇಲ್ಲಾಂತಂದರೆ ನೈಲ್ ಪಾಲಿಷ್ಗಳನ್ನ ಬಳಸ್ಕೊಂಡು ನೀವೇ ಸಿಂಪಲ್ಲಾಗಿ ಅಲಂಕಾರ ಮಾಡ್ಕೊಬೋದು. ಈಗ ತಂಜಾವೂರು ಪೇಂಟ್ ಅಂತ ಸುಮಾರು ಥರ ಎಲ್ಲ ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡಕ್ಕೆ ಡಿಫ್ರೆಂಟಾಗಿ ಪೇಂಟ್ ಎಲ್ಲ ಮಾಡಿ ಅವರೇ ಕೊಡ್ತಾರೆ. ಆದರೆ ಸಿಂಪಲ್ಲಾಗಿ ಏನಾದರೂ ನೀವು ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬನ ಮನೇಲೇ ಸಿಂಪಲ್ಲಾಗಿ ಕೂರಿಸ್ತೀನಿ ಅಂತಂದರೆ ನೀವೇ ಈ ಥರ ಅಲಂಕಾರಗಳನ್ನ ಮಾಡ್ಕೊಬೋದು ನೋಡಿ. ಈಸಿಯಾಗಿ ಐಲೈನರ್ಗಳಲ್ಲೇ ನೀವು ಅಲಂಕರಣ ಮಾಡ್ಕೊಬೋದು. ಫೇಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ಕಾಗಿರುತ್ತೆ. ಮತ್ತು ಸ್ಟೋನ್ಗಳದೆಲ್ಲ ಸಿಗುತ್ತೆ, ಓಲೆಗಳಾಗಿರ್ಬೋದು, ಇಲ್ಲ ಅಂತಂದರೆ ಮೂಗುತಿ ಆಗಿರ್ಬೋದು, ಆ ಥರದ್ದೆಲ್ಲ ಸ್ಟೋನ್ಗಳಲ್ಲೂ ಸಿಗುತ್ತೆ. ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು ನೀವು. ಇಲ್ಲ ಅಂತಂದರೆ ಬೇಕಾದರೆ ನಾನು ಪೇಂಟಲ್ಲೇ ಮಾಡ್ತೀನಿ ಅಂತಂದರೆ ನಿಮ್ಮ ಮನೇಲಿ ಐಲೈನರು ಮತ್ತು ನೈಲ್ ಪಾಲಿಷ್ ಇದ್ದರೆ ಅದರಲ್ಲೇ ಬೇಕಾದ್ರೂ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ಈಗೆಲ್ಲ ಸುಮಾರು ಥರ ಬಂದುಬಿಟ್ಟಿದೆ. ಮಾರ್ಕೆಟಲ್ಲಿ ಹೋದರೆ ನೀವು ಡಿಫ್ರೆಂಟಾಗಿರೋ ಫೇಸ್ಗಳು ಸಿಗುತ್ತೆ. ಈಗ ಯಾರು ಜಾಸ್ತಿ ಸಿಲ್ವರ್ದು ಯೂಸ್ ಮಾಡಲ್ಲ. ಡಿಫ್ರೆಂಟಾಗಿರೋದು ತಂಜಾವೂರು ಪೇಂಟಿಂಗ್ ಥರದ್ದು ಮುಖವಾಡಗಳೆಲ್ಲ ಸಿಗುತ್ತೆ. ನೀವು ಮನೇಲಿ ಇದೇ ಥರದ್ದು ಯೂಸ್ ಮಾಡ್ತೀನಿ ಅಂತಂದರೆ ನೋಡಿ, ಈ ಥರ ಅಲಂಕಾರ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಸಿಂಪಲ್ಲಾಗಿ ನಿಮ್ಮ ಮನೇಲಿರುವಂಥ ಐಟಮ್ಗಳನ್ನೇ ಬಳಸ್ಕೊಂಡು ಈ ಥರ ಯೂಸ್ ಮಾಡ್ಬೋದು. ನನ್ನ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಇದೇ ಥರ ವೀಡಿಯೋಗಳಿಗೆ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಜಾಸ್ತಿ ಸೀರೆ ಉಡ್ಸೋದು ಹೆಂಗೆ, ಮತ್ತು ಸಿಂಪಲ್ಲಾಗಿ ಅಲಂಕಾರ ಮಾಡೋದು, ಡೆಕೋರೇಷನ್ಗಳದ್ದು ಎಲ್ಲ ವೀಡಿಯೋಗಳನ್ನ ಹಾಕ್ತೀನಿ. ಮುಂದಿನ ವೀಡಿಯೋಗಳನ್ನ ಮಿಸ್ ಮಾಡದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೀವು ಸಿಂಪಲ್ಲಾಗಿ ಅಲಂಕಾರ ಮಾಡೋದು ಸಾಕು, ಮನೇಲಿ ಆರಾಮಾಗಿ ಅಲಂಕಾರ ಮಾಡ್ಕೊಬೋದು ನೋಡಿ. ಸಿಂಪಲ್ಲಾಗಿ ಮಾಡೋದೇ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ಕಾಗಿರುತ್ತೆ. ನೀವು ಯಾವ ಥರ ಅಲಂಕಾರ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಪಲ್ಲಾಗೆ ಸಾಕು ನನಗೆ ಅಂತಂದರೆ ಸಿಂಪಲ್ಲಾಗೆ ಮಾಡ್ಬೋದು, ಅದು ಗ್ರ್ಯಾಂಡಾಗಿ ಕಾಣುತ್ತೆ. ಇದೇ ಥರ ಮಾಡ್ಬೋದು. ಮತ್ತು ಡಿಫ್ರೆಂಟ್ ಕಿರೀಟಗಳನ್ನೂ ನೀವೇ ಮಾಡ್ಕೊಬೋದು. ಈಗೆಲ್ಲ ಸ್ಟೋನ್ಗಳೆಲ್ಲ ಸಿಗುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಸ್ಟೋನ್ಗಳೆಲ್ಲ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಮನೇಲೇ ಮಾಡ್ಕೊಬೋದು. ನೀವು ಒಂದು 2-3 ಥರ ಕಿರೀಟ ಎಲ್ಲ ಮಾಡಿ ಇಟ್ಕೊಂಡ್ರೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಸ್ಟೋನ್ಗಳದ್ದೂ ಸಿಗುತ್ತೆ. ಅದನ್ನು ಬೇಕಾದರೆ ನೀವು ಯೂಸ್ ಮಾಡಿ ಅಲಂಕಾರ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟೋನ್ಗಳದ್ದೆಲ್ಲ ಬಂದಿದೆ, ಅದನ್ನು ಯೂಸ್ ಮಾಡಿ ಬೇಕಾದರೆ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರ ಮಾಡ್ಬೋದು. ದೃಷ್ಟಿ ಆಗಿರ್ಬೋದು, ತುಟಿ ಆಗಿರ್ಬೋದು, ಇಲ್ಲಾಂದರೆ ಓಲೆಗಳು, ಮತ್ತು ಕಿರೀಟಕ್ಕೆ ಅಲಂಕಾರ ಮಾಡೋಕ್ಕೆ ಅದಕ್ಕೂ ಬಂದಿದೆ. ಈ ಥರ ಡಬ್ಬಲ್ ಸ್ಟಿಕ್ದು ಒಂದು ಗಮ್ ಬರುತ್ತೆ, ಅದನ್ನು ಹಾಕಿ ಅಂಟಿಸಿದ್ರೆ ಸಾಕು, ಅದೇನು ಮೆತ್ಕೊಳ್ಳಲ್ಲ. ನೀವು ಈಸಿಯಾಗಿ ರಿಮೂವ್ ಮಾಡಿದ್ರೆ ರಿಮೂವ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದೇನೋ ಅದಕ್ಕೇನೆ ಮೊಗಸಿರಿಗೇನು ಸ್ಟಿಕ್ ಅನ್ನೋಗಿರಲ್ಲ, ಅದು ನೀವು ತೆಗೆದ ತಕ್ಷಣ ಅದು ರಿಮೂವ್ ಆಗಿಬಿಡುತ್ತೆ. ಮೇಣದ ಥರ ಇರುತ್ತೆ ಅಷ್ಟೇ, ವೈಟ್ದು ಗಮ್ ಥರ ಇರುತ್ತೆ. ಅದನ್ನು ನೀವು ಹಾಕಿ ಬೇಕಾದರೆ ತೆಗೆದ್ರೆ ಅದು ಮುಖಕ್ಕೆ ಅಂಟ್ಕೊಳ್ಳೋದು ಆ ಥರ ಎಲ್ಲ ಆಗೋಲ್ಲ. ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಓಲೆಗಳಾಗಿರ್ಬೋದು, ಜುಮ್ಕಿಗಳಾಗಿರ್ಬೋದು, ಸರಗಳಾಗಿರ್ಬೋದು ಎಲ್ಲ ಸಿಗುತ್ತೆ ನೋಡಿ. ಇಷ್ಟೇ ಸಿಂಪಲ್ಲಾಗಿ ಈ ಥರ ಮಾಡ್ಕೋದು. ಈ ಥರ ಕಿರೀಟಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಕಿರೀಟಗಳನ್ನ ಚೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಕಿರೀಟ ಮಾಡೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಈ ಥರ ಕಿರೀಟಗಳನ್ನ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಯಾವುದನ್ನು ಬೇಕಾದ್ರೂ ಯೂಸ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂದು ಹಿಂದಿನ ವೀಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಹೋಗಿ ನೋಡಿ. ಮತ್ತು ಮುಂದಿನ ವೀಡಿಯೋಗಳನ್ನ ಮಿಸ್ ಮಾಡದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.